ನಮಸ್ಕಾರ, ಶಿವ ಆರ್.ಕೆ. ವ್ಲಾಗ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನೋಡೋಣ್ರಿ ನಾವು ಆಲ್ ನ್ಯೂ ಅಪ್ಡೇಟ್ ಆದಂತಹದ್ದು ಯಮಹಾ MT-15 V2 ಅಂದ್ರೆ ವರ್ಷನ್ 2 ಇರ್ತದೆ. 2024ನೇ ಮಾಡಲ್ ಆಗಿರ್ತೈತಿ. ಸೊ ಇದರೊಳಗೆ ಏನೇನು ಅಪ್ಡೇಟ್ ಆಗೈತಿ ಮತ್ತು ಸ್ಪೆಸಿಫಿಕೇಶನ್ಸ್, ಪ್ರೈಸ್ ಎಲ್ಲ ನೋಡ್ತಾ ಹೋಗೋಣ. ನನ್ನ ಚಾನಲ್ಗೆ ಯಾರಾದರೂ ಹೊಸ ಬಂದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಐಕನ್ ಆಲ್ ಅಂತ ಕ್ಲಿಕ್ ಮಾಡಿಕೊಂಡು ಒಂದು ಲೈಕ್ ಮಾಡಿ ನಮ್ಮ ಸಪೋರ್ಟ್ ಮಾಡ್ಬೋದು. ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳ್ತೇನೆ ಮುಕ್ತಾಲಿ ಮೋಟರ್ಸ್ ಯಮಹಾ ಶೋರೂಮ್ ಹಾವೇರಿ ಇವರಿಗೆ. ಸೊ ನನಗೆ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಕ್ಕೆ ಭಾಳ ಜನ ಅದಾರ ಇಲ್ಲೇ ಹೆಲ್ಪ್ ಮಾಡೋರು. ಸಿದ್ದಣ್ಣ ಆಗಿರ್ಬೋದು ಮತ್ತು ಶರಣಣ್ಣ ಆಗಿರ್ಬೋದು, ಕರಿಬೇಸವಣ್ಣ ಆಗಿರ್ಬೋದು. ಸೊ ಭಾಳ ಹೆಲ್ಪ್ ಮಾಡ್ತಾರೆ. ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ ಈಗ ಬರ್ರಿ. ಸೊ ಈಗ ನೋಡೋಣ್ರಿ ಈ ಬೈಕಿಂದ ಹೈಟ್ ವೇಟ್ ಎಲ್ಲ ನೋಡ್ತಾ ಹೋಗೋಣ. ಸೊ ನನ್ನ ಹೈಟ್ ಅಂತ ಬಂದ್ರೆ 5 feet 8 inch ಹೈಟ್ ಅಂದಿನಿ. ಇದ್ರ ಮೇಲೆ ಒಂದ್ಸಲ ಕುಂತು ತೋರಿಸ್ತೀನಿ, ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಆಗ್ತೈತಿ ಇದ್ರ ಹೈಟ್ ನನಗೆ ಅಂತ ಹೇಳಿ. ಸೊ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಆರಾಮಾಗಿ ಕುಂದಿರ್ತೇನೆ ನಾನು. ಕಾಲೆಲ್ಲ ಫ್ಲಾಟ್ ಆಗಿ ಹೋಗ್ರೀನಿ. ಸೀಟ್ ಹೈಟ್ ಅಂತ ಬಂದ್ರೆ ಇದ್ರದ್ದು 810 mm ಇರ್ತೈತಿ. R15 ಐತಲ್ಲ ಅದಕ್ಕಿಂತ ಒಂದು 5 mm ಅಷ್ಟೇ ಕಡಿಮೆ ಇದೆ, 810 mm ಐತಿ. ಸೊ ನನ್ನ ಹೈಟ್ಗೆ ಇದಕ್ಕೆ ಕಾಲು ಫ್ಲಾಟ್ ಆಗಿ ಊರಾಗ ಕುಂತೀನಿ. ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಫುಟ್ ರೆಸ್ಟ್ ಯಾವ ರೀತಿಯಾಗಿ ಕಾಲು ಊರ ಅಂತೀನಿ ಅಂತ ಹೇಳಿ. ಒಳ್ಳೆ ಕಂಫರ್ಟಬಲ್ ಬೈಕ್ ಅಂತ ಹೇಳ್ಬೋದು ಇದನ್ನ ನಾವು. ಇದು ಅಗ್ರೆಸಿವ್ ಇರಲ್ಲ ಜಾಸ್ತಿ. ನೋಡ್ತಾ ಇರ್ಬೋದು ನೀವು ಹೆವಿ ಕಂಫರ್ಟಬಲ್ ಅಂತ ಹೇಳ್ಬೋದು. ಸೀಟ್ ಆಗಿರ್ಬೋದು ಮತ್ತು ಹ್ಯಾಂಡ್ಲಿಂಗ್ ಆಗಿರ್ಬೋದು ಒಳ್ಳೆ ಕಂಫರ್ಟಬಲ್. ಮತ್ತು ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಬಂದರೆ 170 mm ಇರ್ತೈತೆ. ಟೋಟಲ್ ಗಾಡಿ ಕಾರ್ಬ್ ವೇಟ್ ಅಂತ ನೋಡೋದಾದ್ರೆ 141 kg ಇರ್ತೈತಿ. ಸೊ ಈಗ ಸ್ಟಾರ್ಟ್ ಮಾಡೋಣ್ರಿ ಇದರ ವೇರಿಯಂಟಿಂದ. ಸೊ ಇದರೊಳಗೆ 3 ವೇರಿಯಂಟ್ ಬರ್ತಾವೆ. ಒಂದು ಸ್ಟ್ಯಾಂಡರ್ಡ್ ಮತ್ತು ಇನ್ನೊಂದು ಡಿಲೆಕ್ಸ್, ಇನ್ನೊಂದು ಬರ್ತೈತಿ ಲಾಸ್ಟ್ ಒಂದು ಟಾಪ್ ಮಾಡಲ್ ಮೋಟೋ GP ಎಡಿಷನ್ ಅಂತೇಳಿ. ಇದರೊಳಗೆ ಕಲರ್ಸ್ ಅಂತ ಬಂದರೆ 8 ಕಲರ್ ಬರ್ತವೆ. ಫೋಟೋದೊಳಗೆ ನೋಡ್ತಾ ಇರ್ಬೋದು ನೀವು ಕಲರ್ಸ್ ಈ ರೀತಿಯಾಗಿ ಕಲರ್ ಬರ್ತೈತಿ. ಮತ್ತು ಇನ್ನೊಂದು ಹೊಸದಾಗಿ ಆ್ಯಡ್ ಆಗೈತಿ, ಯಾವುದಪ್ಪ ಅಂದ್ರೆ ಸೈಬರ್ ಗ್ರೀನ್ ಅಂತ ಹೇಳಿ ಡಿಲೆಕ್ಸ್. ಸೊ ಅಲ್ಲಿ ನೋಡೋದಿರಲ್ಲ ಇದೇ ಕಲರ್. ಇದ್ರದ್ದು ನೆಕ್ಸ್ಟ್ ವಿಡಿಯೋ ಬರ್ತೈತಿ, ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೀನಿ, ಅಥವಾ ನೆಕ್ಸ್ಟ್ ವಿಡಿಯೋ ಬರ್ತೈತಿ. ದಯವಿಟ್ಟು ಯಾರಾದರೂ ಹೊಸದಾಗಿ ನನ್ನ ಚಾನಲ್ಗೆ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಆ ವಿಡಿಯೋನ ನೋಡ್ಬೋದು ಅಪ್ಲೋಡ್ ಮಾಡಿದಾಗ. ಸೊ ಸ್ಟಾರ್ಟ್ ಮಾಡಿದ್ರಿ ಈಗ ಇದರಿಂದ. ಮತ್ತು ಇದ್ರ ಎಕ್ಸ್ ಶೋರೂಮ್ ಅಂತ ಬಂದರೆ 1,73,500 ರೂಪಾಯಿ ಆಗ್ತೈತಿ. ಆನ್ ರೋಡ್ ಬೇಕಂದ್ರೆ ಹಾವೇರಿ ಒಳಗೆ ಆನ್ ರೋಡ್ ಪ್ರೈಸ್. ಆಮೇಲೆ ಪ್ರೈಸ್ ಐತಲ್ಲ ಒಂದೇ ರೀತಿಯಾಗಿರಲ್ಲ, ವೇರಿಯೇಷನ್ ಆಗ್ತಿರ್ತೈತಿ. ನೀವು ಯಾವಾಗ ಬೈಕ್ನ ತೊಗೋಬೇಕಂತಿರ್ತಿರಲ್ಲ ಅವಾಗ ಬಂದು ಪ್ರೈಸ್ನ ತಿಳ್ಕೊಂಡು ಪರ್ಚೇಸ್ ಮಾಡಿರಿ. ಸೊ ಸ್ಟಾರ್ಟ್ ಮಾಡೋಣ್ರಿ ಈಗ. ಮತ್ತೆ ಡಿಸೈನ್ ಅಂತ ಬಂದ್ರೆ ನೋಡ್ತಾ ಇರ್ಬೋದು ಇಲ್ಲಿ ಫ್ರಂಟ್ ನೋಡಾಕ್ ಕುಂತಿರಲ್ಲ, ಒಳ್ಳೆ ಹೇಳ್ಬೇಕಂದ್ರೆ ಮಾನ್ಸ್ಟಾರ್ ಲುಕ್ ಒಳಗೈತಿ. ಇದು ನೋಡಾಕಂತಿರ್ಬೋದು ನೀವು, ಇದು ಸೇಮ್ ಕಣ್ಣು ತರನ ಕಾಣ್ತೈತಿ. ಇದು DRLs LED DRLs ಬರ್ತಾವೆ. ಆಮೇಲೆ ಇನ್ನೊಂದು ಹೇಳ್ಬೇಕಾಯ್ತು, ಅಪ್ಡೇಟ್ ಆಗಿದ್ದ ಮಾಡಲ್ ಐತಲ್ಲ ಇದ್ರೊಳಗೆ ಏನೇನು ಅಪ್ಡೇಟ್ ಆಗಿತ್ತು ಅಂದ್ರೆ ಒಂದೇದಾಗಿ ಹೇಳ್ಬೇಕಂದ್ರೆ ಗ್ರಾಫಿಕ್ಸ್ ಮತ್ತು ಕಲರ್ ಅಪ್ಡೇಟ್ ಮಾಡ್ಯಾರ. ಹೇಳ್ಬೇಕಂದ್ರೆ ಮೊದ್ಲಿಗಿತ್ತಲ್ಲ ಬೈಕ್ ಅದ್ರೊಳಗೆ ಇದು ಪೂರ್ತಿ ಇತ್ತಲ್ಲ ಸಿಯಾನ್ ಸ್ಟ್ರಾಮ್ ಕಲರ್ ಇತ್ತು. ಮತ್ತು ಇದ್ರೊಳಗೆ ಕೆಲವೊಂದು ಗ್ರಾಫಿಕ್ಸ್ ಒಳಗೆ ರೆಡ್ ಕಲರ್ ಮತ್ತು ವೈಟ್ ಈ ಟೈಪ್ ಒಳಗೆ ಸ್ಟಿಕರ್ ಇದ್ವು. ಈಗ ಹಂಗಿಲ್ಲ, ಇದ್ರೊಳಗೆ ಓನ್ಲಿ ಇರೋದೇನಪ್ಪ ಅಂದ್ರೆ ಸಿಯಾನ್ ಸ್ಟ್ರಾಮ್ ಬ್ಲ್ಯಾಕ್ ಮತ್ತು ಗ್ರೇ ಅಷ್ಟೇ ಐತೆ ಇದ್ರೊಳಗೆ. ಮತ್ತು ಇಲ್ಲಿ ನೋಡೋದಿರಲ್ಲ ಇದು ಕಣ್ಣು ಮೇಲೆ ಒಂಥರ ಇದು ಐತಲ್ಲ ಈ ಶೇಪ್ ಐತಲ್ಲ ಇದು ಮೊದಲಿಗೆ ಗ್ರೇ ಕಲರ್ ಇತ್ತು, ಈಗ ಐತಲ್ಲ ಸಿಯಾಮ್ ಸ್ಟ್ರಾಮ್ ಕಲರ್ ಮಾಡ್ಯಾರ. ಮತ್ತು ಇಲ್ಲಿ ನೋಡೋದಿರಲ್ಲ ಆ್ಯಸ್ ಯೂಶಲ್ ಅದೇ ಐತಿ ಗ್ರೇ ಕಲರ್ ಒಳಗೆ. ಸೊ ಈಗ ಸ್ಟಾರ್ಟ್ ಮಾಡೋಣ್ರಿ. ಈಗ ನೋಡಿದ್ವಲ್ಲ ಈಗ ಜಸ್ಟ್ ಇದು LED DRLs ಮತ್ತು ಪ್ರೊಜೆಕ್ಟರ್ LED ಹೆಡ್ಲೈಟ್ ಬರ್ತೈತೆ. ಇದ್ರೊಳಗೆ ಲೋ ಬೀಮ್ ಹೈ ಬೀಮ್ ಎರಡು ಇದ್ರೊಳಗೆ ಬರ್ತೈತೆ. ಒಳ್ಳೆ ವಿಸಿಬಲ್ ಅಂತ ಹೇಳ್ಬೋದು ನಾವು. ಸೊ ಇದು ಬೈಕ್ ಐತಲ್ಲ ಆನ್ ಆದಮೇಲೆ ಐತಲ್ಲ ಎಂಥ ಕಾಣ್ತೈತೆ ಅಂದ್ರೆ ಲುಕ್ ಎಕ್ದಮ್ ಯೂನಿಕ್. ಸೊ ಆ ರೀತಿಯಾಗಿ ಅಟ್ರಾಕ್ಟಿವ್ ಲುಕ್ ಕೊಟ್ಟಾನ. ಇದಕ್ಕೆ ಮೋಸ್ಟ್ ಪಾಪ್ಯುಲರ್ ಮತ್ತು ಮೋಸ್ಟ್ ಡಿಮ್ಯಾಂಡಿಂಗ್ ಬೈಕ್ ಅಂತಲೇ ಹೇಳ್ಬೋದು ನಾವು ಯಮಹಾ ಶೋರೂಮ್ ಒಳಗೆ. ಸೊ ಇದು ಒಂದಾಗಿರ್ಬೋದು. ಮತ್ತು ಇಲ್ಲಿ ನೋಡೋದಿರಲ್ಲ R15 ಆಗಿರ್ಬೋದು. ಇದ್ರದ್ದು ಬೈಕಿಂದ ರಿವ್ಯೂ ಮಾಡೀನಿ, ಡಿಸ್ಕ್ರಿಪ್ಷನ್ ಒಳಗೆ ಇರ್ತೈತಿ, ಹೋಗಿ ನೋಡ್ಬೋದು ನೀವು. ಫ್ರಂಟ್ ನೋಡಂತಿರಲ್ಲ ಸಸ್ಪೆನ್ಷನ್ ಅಂತ ಬಂದ್ರೆ USD ಅಪ್ಸೈಡ್ ಡೌನ್ ಫಾರ್ ಗೋಲ್ಡನ್ ಟೈಪ್ ಒಳಗೆ. ಸೊ ಇದು ಬಂದು 37 mm ಇರ್ತೈತಿ. ಅಂತ ಏನು ತಿಳಿವಿಲ್ಲ, ದಪ್ಪನ ಐತಿದೆ. ಸೇಮ್ ಹೇಳ್ಬೇಕಂದ್ರೆ ಈ ಸಸ್ಪೆನ್ಷನ್ ಮತ್ತು R15 ಸಸ್ಪೆನ್ಷನ್ ಎರಡು ಸೇಮ್ ಆಗಿರ್ತೈತಿ. ಅದಾದ್ಮೇಲೆ ಇನ್ನೊಂದು ಮಡ್ಗಾಡ್ ನೋಡಂತಿರಲ್ಲ, ಈ ಮಡ್ಗಾಡ್ ಮೊದಲ ಗ್ರೇ ಕಲರ್ ಒಳಗಿತ್ತು, ಈಗ ಬ್ಲ್ಯಾಕ್ ಕಲರ್ ಒಳಗೆ ಮಾಡ್ಯಾರ. ಅಪ್ಡೇಟ್ ಆಗಿದ್ರೊಳಗೆ ಈ ರೀತಿಯಾಗಿ ಬರ್ತೈತಿ, ನೋಡ್ತಾ ಇರ್ಬೋದು. ಸಿಂಗಲ್ ಟೋನ್ ಒಳಗೆ ಇರ್ತೈತಿ ಇದು. ಮತ್ತು ಫ್ರಂಟ್ ಟೈರ್ ನೋಡ್ತಾ ಇರ್ಬೋದು, ಮತ್ತು ಡಿಸ್ಕ್ ನೋಡ್ತಾ ಇರ್ಬೋದು ನೀವು. ಡಿಸ್ಕ್ ಸೈಜ್ ಅಂತ ಬಂದರೆ 282 mm ಇರ್ತೈತಿ. ಮತ್ತು ಇದರೊಳಗೆ ಡ್ಯುಯಲ್ ಪಿಸ್ಟನ್ ಒಳಗೆ ಬೈಬ್ರಿ ಕಂಪ್ನಿ ಕ್ಯಾಲಿಪರ್ನ ಯೂಸ್ ಮಾಡ್ಯಾರ. ಟೈರ್ ನೋಡೋಂತಿರಲ್ಲ ಇದು MRF ಟೈರ್ ಬರ್ತೈತಿ. ಸೊ ಈ ಟೈರ್ ಸೈಜ್ ಅಂತ ಬಂದರೆ ಇಲ್ಲೇ ಕೊಟ್ಟಾರ, ನೋಡ್ತಾ ಇರ್ಬೋದು ನೀವು. 100/80 17 inch ಅಲಾಯ್ ವೀಲ್ ಜೊತೆಗೆ ಇದು ಟ್ಯೂಬ್ಲೆಸ್ ಟೈರ್ ಆಗಿರ್ತೈತಿ. ಇಲ್ಲಿ ನೋಡ್ತಾ ಇರ್ಬೋದು ಡಿಸೈನ್ ಯಾವ ರೀತಿ ಆಗೈತೆ ಅಂತೇಳಿ. ಸೊ ಈ ಸೈಡಿಂದ ಅಂತ ನೋಡಿದ್ರೆ ಈ ರೀತಿ ಆಗತೈತಿ ಅಲಾಯ್ ವೀಲ್ ಡಿಸೈನ್. ಅಲಾಯ್ ವೀಲ್ ಒಳಗೆ ಸಿಯಾಮ್ ಸ್ಟ್ರಾಮ್ ಕಲರ್ ಕೊಟ್ಟಾರ, ಸ್ವಲ್ಪ ಯೂನಿಕ್ ಆಗಿ ಕಾಣಲಿ ಅಂತ ಹೇಳಿ ಈ ರೀತಿಯಾಗಿ ಡಿಸೈನ್ ಬರ್ತೈತಿ ಅಲಾಯ್ ವೀಲ್ದು. ಸೊ ಈಗ ನೋಡೋಣ್ರಿ ಸೈಡಿಂದ ಅಂತ ನೋಡ್ತಾ ಹೋದ್ರೆ ನಮಗೆ ಮೇನ್ ಕಾಣೋದು ಪೆಟ್ರೋಲ್ ಟ್ಯಾಂಕ್ ಆಗಿರ್ಬೋದು. ಮತ್ತು ಪೆಟ್ರೋಲ್ ಟ್ಯಾಂಕ್ ಒಳಗೆ ಸೊ ಇವೆಲ್ಲ ಪ್ಯಾನಲ್ಸ್ ಆಗಿರ್ಬೋದು. ಇಲ್ಲಿ ನೋಡಂತಿರಲ್ಲ ಇದು MT ಒಂದು ಲೋಗೋ ಅಂತ ಹೇಳ್ಬೋದು. ಇದು ಸ್ಟಿಕರ್ ಒಳಗೆ ಇರುತ್ತೆ. ಮತ್ತು ಇಲ್ಲಿ ನೋಡಂತಿರಲ್ಲ MT ಅಂತ ಹೇಳಿ ಇಲ್ಲಿ ಸ್ಟಿಕರ್ನ ಕೊಟ್ಟಿರ್ತಾರೆ. ಇದು ಯಮಹಾದ ಲೋಗೋ ಅಥವಾ ಎಂಬ್ಲಮ್ ಅಂತ ಹೇಳ್ಬೋದು. ಸೊ ಪೆಟ್ರೋಲ್ ಟ್ಯಾಂಕ್ ನೋಡ್ತಾ ಇರ್ಬೋದು ಎಷ್ಟು ಮಸ್ಕ್ಯುಲಾಗಿ ಕಾಣೋದು ಅಂತ ಹೇಳಿ. ಇದರೊಳಗೆ ನೀವು ಎಷ್ಟು ಪೆಟ್ರೋಲ್ ಹಾಕ್ಸ್ಕೋಬೋದು ಅಂದ್ರೆ 10 ಲೀಟ್ರ್ ಪೆಟ್ರೋಲ್ನ ಹಾಕ್ಸ್ಕೋಬೋದು. ಮತ್ತು ಮಿನಿಮಮ್ ಅಂತ ಹೇಳಿ 1.5 ರಿಂದ 2 ಲೀಟ್ರ್ ಪೆಟ್ರೋಲ್ ಇಟ್ಕೋಬೇಕಾಗ್ತದೆ ನೀವು. ಮತ್ತು E20 ಪೆಟ್ರೋಲ್ ಸಹಿತ ಐತಲ್ಲ ಇಂಜನ್ ಸಪೋರ್ಟ್ ಕೊಡ್ತೈತಿ. ಮತ್ತು ಇದ್ರೊಳಗೆ ನೋಡೋದಿರಲ್ಲ ಡ್ಯುಯಲ್ ಟ್ಯೂನ್ ಒಳಗೆ ಪೆಟ್ರೋಲ್ ಟ್ಯಾಂಕ್ ಐತೆ. ಸೊ ಇದು ಗ್ರೇ ಕಲರ್ ಒಳಗಿದ್ರೆ ಇದು ಸಿಯಾಮ್ ಸ್ಟ್ರಾಂಗ್ ಕಲರ್ ಒಳಗೈತೆ. ಮತ್ತು ಇದ್ರೊಳಗೆ ಐತಲ್ಲ ಈ ರೀತಿಯಾಗಿ ಸ್ಟಿಕರ್ ಕೊಟ್ಟಿರ್ತಾರೆ MTದು, ನೋಡ್ಬೋದು ಎಷ್ಟು ಯೂನಿಕ್ ಆಗಂತದ ಅಂತೇಳಿ. ಅದಾದ್ಮೇಲೆ ನೋಡೋಣ್ರಿ ಈಗ ಸೀಟ್. ಸೊ ಸೀಟ್ ಅಂತ ಬಂದರೆ ಸಿಂಗಲ್ ಸೀಟ್ ಇರ್ತೈತಿ, ಒಳ್ಳೆ ಕಂಫರ್ಟಬಲ್ ಅಂತ ಹೇಳ್ಬೋದು ರೈಡರ್ಗೆ. ಮತ್ತು ಪಿಲಿಯನ್ಗೆ ಐತಲ್ಲ ಸ್ವಲ್ಪ ಸಣ್ಣದಾಗತ್ತಿದೆ.
ಯಾಕಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ಟಯರ ಜಾಸ್ತಿ ಐತಿ ಹಿಂದೆ, ಆದ್ರೆ ಸೀಟ್ ನೋಡ್ತಾ ಇರ್ಬೋದು ಪಿಲಿಯನ್ ಸೀಟ್ ಸ್ವಲ್ಪ ಕಡಿಮೆ ಐತಿ. ಆದರೆ ಯಾಕಪ್ಪ ಈ ರೀತಿಯಾಗಿ ಕೊಟ್ಟಾರಂದ್ರೆ ಸೊ ಒಳ್ಳೆ ಸ್ಪೋರ್ಟ್ಸ್ ಲುಕ್ ಕಾಣಲಿ ಅಂತ ಹೇಳಿ ಈ ರೀತಿಯಾಗಿ ಕೊಟ್ಟಿರ್ತಾರೆ. ಇನ್ನೊಂದು ಏನಪ್ಪ ಅಂದ್ರೆ ಈ ರೀತಿಯಾಗಿ ಕಡಿಮೆ ಇರೋದ್ರಿಂದ ಬೈಕ್ ಓಡಿಸ್ತಿರ್ತಿರಲ್ಲ ಅವಾಗ ಕಾನ್ಫಿಡೆಂಟ್ ಬಿಲ್ಡ್ ಆಗ್ತೈತಿ. ಒಂದು ಸ್ವಲ್ಪ ಸಣ್ಣದು ಕಾಣ್ತೈತಿ ನಿಮ್ಗೆ, ಬೈಕ್ ಮೇಲೆ ಹತ್ತು ಕುಂದಿರ್ತಿರಲ್ಲ ಅವಾಗ ಹ್ಯಾಂಡಲ್ ಆಗಿರ್ಬೋದು ಎಲ್ಲ ಸ್ವಲ್ಪ ಹತ್ತಿರ ಆಗ್ತೈತಿ ಮತ್ತು ಒಳ್ಳೆ ಕಾನ್ಫಿಡೆಂಟ್ ಬಿಲ್ಡ್ ಆಗ್ತೈತಿ ಕಾರ್ನರಿಂಗ್ ಮಾಡೋ ಹೊತ್ತಿನ ನಿಮ್ಗೆ. ಜಾಸ್ತಿ ಟೈಪ್ ಅಂತ ಬಂದ್ರೆ ಡೆಲ್ಟಾ ಬಾಕ್ಸ್ ಇಂದಿದೆ. ಈಗ ನೋಡನ್ರಿ ಮತ್ತು ಇಂಜನ್, ಸೊ ಇಂಜನ್ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಂಜನ್ ನೋಡ್ಕೊಂಡ್ರಿ ಈಗ ಇಂಜನ್ ಅಂತ ಬಂದ್ರೆ 155 cc BS6 Phase 2 E20 ಪೆಟ್ರೋಲ್ ಹಾಕ್ಸ್ಕೋಬೋದು ಮತ್ತು OBD2 ಸೆನ್ಸರ್ ಐತಿ. SOHC ಸಿಂಗಲ್ ಸಿಲಿಂಡರ್ 4 valve 4 stroke ಲಿಕ್ವಿಡ್ ಕೂಲ್ ಇಂಜನ್ ಇದೆ. BVA ಟೆಕ್ನಾಲಜಿ ಐತಿ ಇದ್ರೊಳಗೆ. BVA ಅಂದ್ರೆ ವೇರಿಯಬಲ್ ವ್ಯಾಲ್ವ್ ಆ್ಯಕ್ಷನ್ ಅಂತೇಳಿ, ಸೊ ಅದು ಇದ್ರೊಳಗೆ ಬೈಕ್ ಒಳಗೈತೆ. ಅದಾದಮೇಲೆ ಫ್ಯೂಲ್ ಇಂಜೆಕ್ಷನ್ 6 ಗೇರ್ ಬರ್ತಾವೆ, ಫಸ್ಟ್ ಡೌನ್ 5 ಅಪ್. ಮ್ಯಾಕ್ಸಿಮಮ್ ಪವರ್ ಅಂತ ನೋಡೋದಾದ್ರೆ ನಾವು 18.1 BHP at 10,000 RPM ದಾಗ. ಮ್ಯಾಕ್ಸಿಮಮ್ ಟಾರ್ಕ್ ಅಂತ ನೋಡೋದಾದ್ರೆ ನಾವು 14.1 Nm at 7,500 RPM ದಾಗ. ಸೊ ನೀವು ಯಾರಾದರೂ ಈ ಬೈಕ್ನ ಓಡ್ಸಾಕ ಹೊಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ, ನಿಮಗೆ ಮೈಲೇಜ್ ಎಷ್ಟು ಬರೋಕೆ ಹೊಂದೈತಿ ಮತ್ತು ಈ ಬೈಕ್ ಹೆಂಗೆ ಅನಿಸ್ತಾ ಅನ್ನೋದು ಕಮೆಂಟ್ ಮಾಡಿ ಹೇಳ್ಬೋದು. ತೊಗೊಳೋರಿಗೆ ಒಂದು ಹೆಲ್ಪ್ ಆಗ್ತದೆ. ಆಗಲೇ ನೋಡಿದ್ದೀವಿ ನಾವು ಇಂಜನ್ ಅಂತ ಆತು. ಇಂಜನ್ ಆದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಬ್ರೇಕ್ ಲಿವರ್ ಯಾವ ರೀತಿ ಕೊಟ್ಟಾರ ಅಂತ ಹೇಳಿ. ಮತ್ತು ಇಲ್ಲಿ ನೋಡೋದಿರಲ್ಲ ಫುಟ್ ರೆಸ್ಟ್ ಫ್ರಂಟ್ ಮತ್ತು ರಿಯರ್ ಫುಟ್ ರೆಸ್ಟ್ ಈ ರೀತಿಯಾಗಿ ಬರ್ತೈತಿ. ಸೊ ಇಲ್ಲಿ ನೋಡಂದಿರಲ್ಲ ಹಿಂದದು ಬಂದ್ರೆ LED ಟೈಲೈಟ್ ಬರ್ತೈತೆ ಮತ್ತು LED ಇಂಡಿಕೇಟರ್ಸ್ ಬರ್ತಾವೆ. ಇಂಡಿಕೇಟರ್ ಒಳಗೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಇದ್ರೊಳಗೆ ಅಪ್ಡೇಟ್ ಆಗಿದ್ದು. ಸೊ ಅಪ್ಡೇಟ್ ಆಗಿದ್ರೊಳಗೆ ಕಲರ್ ಒಂದು ಅಪ್ಡೇಟ್ ಮಾಡೋಣ. ಸೊ ಇನ್ನೊಂದು ಮೇನ್ ಏನಪ್ಪ ಅಂದ್ರೆ ಮೊದಲಿಗೆ ಹೆಜಾರ್ಡ್ ಲೈಟ್ ಇದ್ದದಲ್ಲ, ಸೊ ಈಗ ಹೆಜಾರ್ಡ್ ಲೈಟ್ ಕೊಟ್ಟಾನ. ಅದರಿಂದ 4 ಇಂಡಿಕೇಟರ್ದಲ್ಲ ಬ್ಲಿಂಕ್ ಆಗ್ತಾವೆ. ಮೊದಲಿಗೆ ಇದ್ದಿದ್ದಲ್ಲ, ಈಗ ಆ ಆಪ್ಷನ್ ಆ್ಯಡ್ ಆಗೈತಿ. ಗ್ರ್ಯಾಬ್ ಹ್ಯಾಂಡಲ್ ಈ ರೀತಿಯಾಗಿ ಕೊಟ್ಟಾನ ಡೇಲ್ ಒಳಗೆ. ಸೊ ನೋಡ್ತಾ ಇರ್ಬೋದು ಇಲ್ಲೊಂದು ಐತಿ, ಇಲ್ಲೊಂದು ಐತಿ ಗ್ರ್ಯಾಬ್ ಹ್ಯಾಂಡಲ್. ಯಾಕಪ್ಪ ಅಂದ್ರೆ ಇಲ್ಲೇ ಸೀಟು ಸಣ್ಣದೈತಿ ಪಿಲಿಯನ್ಗೆ, ಅದಕ್ಕೆ ಅವರಿಗೆ ಪ್ರೊಟೆಕ್ಷನ್ ಇರಲಿ ಒಂದು ಎಕ್ಸ್ಟ್ರಾ ಅಂತ ಹೇಳಿ ಈ ರೀತಿಯಾಗಿ ಆ್ಯಡ್ ಮಾಡ್ಯಾರ. ಸೊ ಇದು ಇನ್ನೊಂದು ಪ್ರೊಟೆಕ್ಷನ್ ಏನಪ್ಪ ಅಂದ್ರೆ ಬೈಕ್ ಅಕಸ್ಮಾತ್ ಬಿದ್ರೂ ಈ ಪ್ಯಾನಲ್ಗೆ ಜಾಸ್ತಿ ಏನು ಡ್ಯಾಮೇಜ್ ಆಗಲ್ಲ, ಇದು ಹಿಡಿತೈತಿ, ಅದಕ್ಕೆ ಇದೇನು ಜಾಸ್ತಿ ಡ್ಯಾಮೇಜ್ ಆಗಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ಸೀಟ್ ಯಾವ ರೀತಿ ಐತೆ ಅಂತೇಳಿ ಒಳ್ಳೆ ಕುಷನ್ ಅಂತ ಹೇಳ್ಬೋದು. ಮತ್ತು ಇದೊಂದು ಪಟ್ಟಿ ಬೈಕ್ ಏನಾದರೂ ಹಿಂದೆ ಮುಂದೆ ಮಾಡ್ತಿರ್ತೀವಲ್ಲ ಅವಾಗ ಈ ಪಟ್ಟಿಯಿಂದ ನಾವು ಹಿಡ್ಕೊಂಡು ಹಿಂದೆ ಮುಂದೆ ಮಾಡ್ಬೋದು. ಎಕ್ಸ್ಟ್ರಾ ಆಕ್ಸೆಸರೀಸ್ ಹಾಕ್ಸ್ಕೋಬೋದು. ಇಲ್ಲೇ ಮೆಟಲ್ ಒಳಗೆ ಬರ್ತೈತಿ. ಪಿಲಿಯನ್ ಸೀಟು ಸ್ವಲ್ಪ ಎಕ್ಸ್ಟ್ರಾ ಆಗ್ತೈತಿ, ಅದು ಮೆಟಲಿಂದ ಹಾಕ್ಸಿದ್ರೆ ನೀವು. ಮತ್ತು ಟೈರ್ ನೋಡ್ತಾ ಇರ್ಬೋದು ಒಳ್ಳೆ ಮಸ್ಕ್ಯೂಲ್ ಆಗಿರೋಂಥ ಟೈರ್, ಇದು ರೇಡಿಯಲ್ ಟೈರ್ ಆಗಿರ್ತೈತಿ. ಟೈರ್ ಸೈಜ್ ಇಲ್ಲೇ ಐತಿ ನೋಡ್ಕೊಂಬಿಡ್ರಿ. 140/70 R17 R ಅಂದ್ರೆ ರೇಡಿಯಲ್ ಟೈರ್ ಅಂತ ಹೇಳಿ ಆ ರೀತಿಯಾಗಿ. ಮತ್ತು ಇಲ್ಲಿ ನೋಡತ್ತಿರಲ್ಲ ಡಿಸ್ಕ್ ಅಂತ ಬಂದರೆ 220 mm. ಈ ಬೈಕ್ ಐತಲ್ಲ ಡ್ಯುಯಲ್ ಚಾನಲ್ ABS ಸಮೇತ ಐತಿ. ಅದರ ಜೊತೆಗೆ TCS ಐತಿ, ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್. ಅದನ್ನ ಆಫ್ ಮಾಡ್ಕೋಬೋದು ಮತ್ತು ನೀವು ಆನ್ ಮಾಡ್ಕೋಬೋದು ಆ ರೀತಿಯಾಗಿ. ಹಿಂದೊಂದು ಬಂದರೆ ಮೋನೋಶಾಕ್ ಸಸ್ಪೆನ್ಷನ್ ಬರ್ತೈತಿ ಇದ್ರೊಳಗೆ. ಸೊ ಎಕ್ಸಾಸ್ಟ್ ನೋಡ್ತಾ ಇರ್ಬೋದು ಮೇಲೆ ಐತಲ್ಲ, ಇದು ಬಂದ್ರೆ ಫೈಬರ್ ಪಾರ್ಟ್, ಕೆಳಗೆ ಪೂರ್ತಿ ಮೆಟಲ್ ಒಳಗೆ ಇರ್ತೈತಿ. ಇಲ್ಲೇ ಕಾರ್ಬನ್ ಫಿನಿಶ್ ಒಳಗೆ ಕೊಟ್ಟಾರ, ಇಲ್ಲಿ ನೋಡಂತಿರಲ್ಲ. ಸೊ ಇದು ಬಂದು ಫೇಕ್ ಕಾರ್ಬನ್ ಟೈಪ್ ಒಳಗೆ ಫಿನಿಶಿಂಗ್ ಕೊಟ್ಟಾರ ಈ ರೀತಿಯಾಗಿ ಎಕ್ಸಾಸ್ಟ್ ಮೇಲೆ. ಸೊ ಸೈಲೆನ್ಸರ್ ನೋಡ್ತಾ ಇರ್ಬೋದು. ಆಮೇಲೆ ಇಲ್ಲಿ ನೋಡಂತಿರಲ್ಲ ಇಂಜನ್ ಕೌಲ್ ಐತಲ್ಲ, ಇದು ಫೈಬರ್ ಪಾರ್ಟ್ ಒಳಗೈತೆ. ಸೊ ಒಳ್ಳೆ ಕ್ವಾಲಿಟಿ ಅಂತ ಹೇಳ್ಬೋದು. ಜಾಸ್ತಿ ನೀರಾಗಿರ್ಬೋದು ಕೆಸರಾಗಿರ್ಬೋದು ಸಿಡಿಬಾರ್ದು ಇಂಜನ್ಗೆ ಅಂತೇಳಿ ಈ ರೀತಿಯಾಗಿ ಪ್ರೊಟೆಕ್ಷನ್ ಕೊಟ್ಟಾರ. ಇಲ್ಲಿ ನೋಡೋದಿರಲ್ಲ ರೇಡಿಯೇಟರ್ ಬರ್ತೈತಿ. ಈ ಸೈಡಿಂದ ಅಂತ ನೋಡ್ತಾ ಹೋದ್ರೆ ಈ ರೀತಿಯಾಗಿ ಆಗತೈತಿ. ಓಪನ್ ಚೈನ್ ಸಿಸ್ಟಮ್ ಇದೆ ನೋಡ್ತಾ ಇರ್ಬೋದು. ಮತ್ತು ಸ್ಯಾರಿ ಗಾರ್ಡ್ ಎಲ್ಲ ಇನ್ಸ್ಟಾಲ್ ಆಗೈತೆ. ಟೈರ್ ಹಂಗಾರೆ ಈ ರೀತಿಯಾಗಿ ಬರ್ತೈತಿ. ಅದಾದಮೇಲೆ ಇಲ್ಲೇ ರಿಯರ್ ಫುಟ್ ರೆಸ್ಟ್ ಮತ್ತು ಫ್ರಂಟ್ ಫುಟ್ ರೆಸ್ಟ್ ಮತ್ತು ಗೇರ್ ಲಿವರ್. ಸೊ ಈ ರೀತಿಯಾಗಿ ಬರ್ತೈತಿ. ಗೇರ್ ಅಂತ ಹೇಳಿದ್ರೆ 6 ಬರ್ತವೆ. ಫಸ್ಟ್ ಡೌನು 5 ಅಪ್ ಬರ್ತೈತಿ. ಸೈಡ್ ಸ್ಟ್ಯಾಂಡ್ ಅಷ್ಟೈತಿ. ಸೈಡ್ ಸ್ಟ್ಯಾಂಡ್ ಇಂಜಿನ್ ಕಟ್ ಆಫ್ ಸೆನ್ಸರ್ ಐತಿ ಅದ್ರೊಳಗೆ, ಸೇಫ್ಟಿ ಫೀಚರ್ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ಇದೆಲ್ಲ ಕಾಣ್ತೈತಿ. ಬಾಡಿ ಪಾರ್ಟ್ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬೈಕ್ ಕಾಣತದೆ ಅಂತೇಳಿ. ಇಲ್ಲಿ ಯಮಹಾ ಲೋಗೋ ಮತ್ತು ಈ ರೀತಿಯಾಗಿ ಗ್ರಾಫಿಕ್ಸ್ನ ಆ್ಯಡ್ ಮಾಡ್ಯಾರ. ಸೊ ಸೈಡ್ ಸಸ್ಪೆನ್ಷನ್ ಈ ರೀತಿಯಾಗಿ ಕಾಣ್ತೈತಿ ಮತ್ತು ಅಲಾವಿಲ್ ಈ ರೀತಿಯಾಗಿ ಕಾಣ್ತೈತಿ. ಸೊ ಸೀಟ್ ಅಂತ ಆಗಲೇ ಹೇಳಿದೆ. ಈಗ ನೋಡನ್ರಿ ಬೈಕ್ ಮೇಲೆ ಕುಂದಿರ್ತಾವಲ್ಲ ಈ ರೀತಿಯಾಗಿ ಕಾಣ್ತೈತಿ. ಒಂದ್ಸಲ ಹ್ಯಾಂಡಲ್ಸ್ ಸರಿ ಮಾಡ್ಕೊತೀನಿ. ಈಗ ನಾವು ಬೈಕ್ ಮೇಲೆ ಕುಂದಿರ್ತೇವಲ್ಲ ನಮಗೆ ಈ ರೀತಿಯಾಗಿ ಕಾಣ್ತೈತಿ. ಪೆಟ್ರೋಲ್ ಟ್ಯಾಂಕ್ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿದೆ ಅಂತೇಳಿ ನಮ್ಗೆ ಈ ರೀತಿಯಾಗಿ ಕಾಣ್ತೈತಿ. ಸೊ ನೋಡ್ತಾ ಇರ್ಬೋದು ನೀವು ಹ್ಯಾಂಡಲ್ ಬಾರ್ ಅಂದ್ರೆ ಸಿಂಗಲ್ ಬಾರ್ ಹ್ಯಾಂಡಲ್ ಬರ್ತೈತಿ ಇದ್ರೊಳಗೆ. ಸ್ವಿಚ್ ಗೇರ್ಸ್ ಅಪ್ಡೇಟ್ ಮಾಡ್ರೆ ಇದ್ರೊಳಗೆ ಹೇಳ್ಬೇಕಂದ್ರೆ ಇಲ್ಲಿ ನೋಡ್ಬೋದು ನೀವು. ಸೊ ಇದು ಹೈ ಬೀಮ್ ಲೋ ಬೀಮ್ ಮತ್ತು ಇದ್ರೊಳಗೆ ಪಾಸಿಂಗ್ ಲೈಟ್ ಕೊಡೋಂಥದ್ದು ಐತಿ. ಇದು ಹಾರ್ನ್, ಇದು ಇಂಡಿಕೇಟರ್ದು. ಎಲ್ಲ ಗಾಡಿ ಒಳಗೆ ಇಂಡಿಕೇಟರ್ ಮೇಲೆ ಇದ್ರೆ ಹಾರ್ನ್ ಕೆಳಗಿರ್ತೈತಿ. ಇಲ್ಲೇ ಉಲ್ಟಾನ ಐತಿ, ಹಾರ್ನ್ ಮೇಲೆ ಐತೆ ಇಂಡಿಕೇಟರ್ ಕೆಳಗೈತೆ. ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಅದಾದಮೇಲೆ ಇಲ್ಲಿ ನೋಡಂತಿರಲ್ಲ ಇಂಟಿಗ್ರೇಟೆಡ್ ಆಗಿ ಕಿಲ್ ಸ್ವಿಚ್ ಆಫ್ ಮಾಡೋದು ಆನ್ ಮಾಡೋದು ಇದೈತಲ್ಲ ಹೆಜಾರ್ಡ್ ಸ್ವಿಚ್, ಇದು ಎಕ್ಸ್ಟ್ರಾ ಆ್ಯಡ್ ಆಗಿ ಬಂದೈತಿ ಅಪ್ಡೇಟ್ ಆಗಿದ್ದರಿಂದ. ಈಗ ನೋಡನ್ರಿ ಮೀಟರ್ ಅಂತ ಬಂದ್ರೆ ಫುಲ್ಲಿ ಡಿಜಿಟಲ್ LCD ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಂತ ಹೇಳ್ಬೋದು. ಸೊ ಮೀಟರ್ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣೋದು ಅಂತೇಳಿ. ಇಲ್ಲಿ ನೋಡೋದಿರಲ್ಲ ಟ್ಯಾಕೋಮೀಟರ್ ಅಥವಾ RPM ಮೀಟರ್ ಆಗಿರ್ತೈತಿ. ಗೇರ್ ಪೊಸಿಷನ್ ಇಂಡಿಕೇಟರ್ ಇಲ್ಲಿ ಇರ್ತೈತಿ. ಆಮೇಲೆ ಇಲ್ಲಿ ನೋಡೋದಿಲ್ಲ ಟೋಟಲ್ ಕಿಲೋಮೀಟರ್, ಸ್ಪೀಡೋಮೀಟರ್ ಮತ್ತು ಪೆಟ್ರೋಲ್ ಎಷ್ಟೈತೆ ಅಂತ ತೋರಿಸೋಂಥದ್ದಾಗಿರುತ್ತೆ. ಸೊ ಇದರೊಳಗೆ ಬ್ಲೂಟೂತ್ ಕನೆಕ್ಟಿವಿಟಿನೂ ಮಾಡ್ಕೋಬೋದು ನೀವು. ನಿಮ್ಮ ಮೊಬೈಲಿಂದ ಅದಕ್ಕೆ ಬ್ಲೂಟೂತಿಂದ ಫೇರ್ ಮಾಡ್ಕೋಬೋದು. ಅದರಿಂದ ಮೆಸೇಜ್ ಅಲರ್ಟ್, ಕಾಲ್ ಅಲರ್ಟ್, ಇಮೇಲ್ ಅಲರ್ಟ್, ಲಾಸ್ಟ್ ಪಾರ್ಕಿಂಗ್ ಲೊಕೇಶನ್ ಅದು ಸಹಿತ ತೋರಿಸುತ್ತೆ. ಮತ್ತು ಇಲ್ಲಿ ನೋಡೋದಿರ್ಬೋದು ನ್ಯೂಟ್ರಲ್, TCS. ಸೊ ಇನ್ನೊಂದು ಏನಪ್ಪ ಅಂದ್ರೆ ಇದ್ರೊಳಗೆ TCS ಐತಿ, ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಅಂತೇಳಿ. ಇದು ನೋಡೋದಿರಲ್ಲ ಇದು ಟೈಮ್. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು ನೀವು ಈ ರೀತಿಯಾಗಿ ಎಲ್ಲ ಶೋ ಆಗ್ತಾ ಹೋಗ್ತಾವೆ. ಆ್ಯಾವ್ರೇಜ್ ಆಗಿರ್ಬೋದು, ಕಿಲೋಮೀಟ್ರ್ ಆಗಿರ್ಬೋದು. ಸೊ ಈ ರೀತಿಯಾಗಿ ಇದು TCS ಇಲ್ಲಿ ಬಂತು ನೋಡ್ರಿ. TCS ಆನ್ ಐತಿ. ಈಗ ಆಫ್ ಮಾಡ್ಕೋಬೋದು ನೀವು.
ಸೊ ಈ ರೀತಿಯಾಗೆಲ್ಲ ಇದು ಶೋ ಆಗ್ತೈತೆ ಮೀಟರ್ ಒಳಗೆ. ಸೊ ಅದಾದ್ಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಮಿರರ್ ಎಕ್ದಮ್ ಶಾರ್ಪ್ ಲುಕ್ ಒಳಗಿರೋಂಥ ಮಿರರ್ಸ್ ಆಗಿರ್ತಾವೆ ಇವು. ಈ ರೀತಿಯಾಗಿ ಇವು ಮಿರರ್ಸ್ ಕಾಣ್ತಾವೆ. ಈ ಬೈಕ್ ಒಳಗೆ ಐತಲ್ಲ ಡ್ಯುಯಲ್ ಚಾನಲ್ ABS ಇರ್ತೈತಿ. TCS ಅಂದರೆ ಟ್ರಾಕ್ಷನ್ ಕಂಟ್ರೋಲ್ ಸಿಸ್ಟಮ್ ಇರ್ತೈತಿ. ಅದ್ರ ಜೊತೆಗೆ ಅಸಿಸ್ಟ್ ಆ್ಯಂಡ್ ಸ್ಲೀಪರ್ ಕ್ಲಚ್. ಹೌದು, ಈ ಬೈಕ್ ಒಳಗೆ ಸ್ಲೀಪರ್ ಕ್ಲಚ್ ಐತಿ. ಇಲ್ಲಿ ನೋಡಂತಿರಲ್ಲ ಲೈಟ್ ವೇಟ್ ಕ್ಲಚ್ ಅಂತ ಹೇಳ್ಬೋದು, ಸ್ಲೀಪರ್ ಕ್ಲಚ್ ಇರೋದ್ರಿಂದ. ಇದರಿಂದ ಏನಪ್ಪ ಬೆನಿಫಿಟ್ ಅಂದ್ರೆ ನೀವು ಎಕ್ದಮ್ ಗೇರ್ನ ಡೌನ್ ಶಿಫ್ಟ್ ಮಾಡ್ತಿರಲ್ಲ ಅವಾಗ ವೀಲು ಲಾಕ್ ಆಗೋದಿಲ್ಲ. ಸೊ ಇದಾಗಿತ್ತು ಈ ಬೈಕಿಂದ ಅಪ್ಡೇಟ್ ಆಗಿರ್ಬೋದು, ಸ್ಪೆಕ್ ಆಗಿರ್ಬೋದು ಅಂತ ಪ್ರೈಸ್ ಆಗಿರ್ಬೋದು. ನಿಮಗೆ ಹೆಂಗೆ ಅನಿಸ್ತು ಈ ವಿಡಿಯೋ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಇನ್ನೊಂದು ವಿಡಿಯೋದೊಳಗೆ ಸಿಗೋಣ. ಥ್ಯಾಂಕ್ ಯು, ಬಾಯ್.